ಟ್ಯೂಷನ್ ಸೆಂಟರ್ ಅವರೇ ಬಂದರು ಮನೆಗೆ ಟ್ಯೂಷನ್ ಸ್ಟಾರ್ಟ್ ಮಾಡ್ತಾರಂತ ಹೇಳಿದ್ರು. ಟ್ಯೂಷನ್ ಜಾಯ್ನ್ ಆದಾಗ ಸ್ವಲ್ಪ ಇಂಪ್ರೂವ್ ಆಗಿದ್ದೀನಿ. 10th ಎಕ್ಸಾಮಿಂದ ಇವಾಗ 85% ನಾನು ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಅವರು ಪ್ರಾಕ್ಟೀಸ್ ಮಾಡಿಸ್ತವ್ರೆ. ನನ್ನ ಟಫೆಸ್ಟ್ ಸಬ್ಜೆಕ್ಟ್ ಮ್ಯಾಥ್ಸ್ ಇತ್ತು, ಅದನ್ನು ನಾನು ಇಂಪ್ರೂವ್ ಆಗಿದ್ದೀನಿ. ಸ್ಕೂಲಿಗೆಲ್ಲ ನಂಗೆ ಹೇಳ್ತವ್ರೆ ಇಂಪ್ರೂವ್ ಆಗಿದ್ದೀರಿ. ಪೇರೆಂಟ್ಸ್ ಮೀಟಿಂಗೆಲ್ಲ ಕರೆದ್ಬಿಟ್ಟು ಇಂಪ್ರೂವ್ ಆಗೋಲ್ಲ ನಿಮ್ಮ ಮಗಳು, ಇವಾಗ ಚೆನ್ನಾಗಿ ಓದ್ತಾವಳೆ, ಫಸ್ಟ್ ಎಲ್ಲ ಸ್ವಲ್ಪ ವೀಕ್ ಇದ್ಲು, ಇಂಪ್ರೂವ್ ಆಗ್ತಾ ಇದ್ದಾಳೆ, ಇನ್ನೂ ಓದ್ಬೋದು ಅವಳು, 90% ಮೇಲೇ ದಾಣ್ಬೋದು, ಆ ಥರ ಎಲ್ಲ ಹೇಳ್ತವ್ರೆ. ನಮ್ಗೆ ಮೋಟಿವೇಟ್ ಮಾಡ್ತವ್ರೆ ಟೀಚರ್ಸು. ನನ್ನ ಫ್ರೆಂಡ್ ಹೇಳಿದ್ರು ಟ್ಯೂಷನ್ ಹೋಗ್ತಾ ಇದ್ದೀನಿ, ಅದು ಚೆನ್ನಾಗಿದೆ, ಹೋಗೋದು ಕಲ್ತ್ಕೊ ಅಂದ್ರೆ ಹೇಳಿದ್ರು. ನಾನು ಫ್ರೀ ಟ್ಯೂಷನ್ ಬೇಡ ಅಂದ್ರೆ ಹೇಳಿದ್ರು. ಅಮ್ಮ ಹೇಳಿದ್ರು ಅದು ನೋಡ್ಬಿಟ್ಟು ಬಾ, ಇಲ್ಲ ಬಂದುಬಿಡು ಅಂದ್ರೆ ಹೇಳಿದ್ರು. ಚೆನ್ನಾಗಿ ಟೀಚ್ ಮಾಡ್ತಾರೆ. ಆಮೇಲೆ ಇಂಪಾರ್ಟೆಂಟ್ ಕ್ವಶನ್ಸು, ಆಮೇಲೆ ಪಾಸಿಂಗ್ ಪ್ಯಾಕೇಜ್ ಎಲ್ಲ ಹೇಳ್ಕೊಡ್ತಾರೆ. ನಮ್ಮ ಟೀಚರ್ಸು ಇದು ರಾಷ್ಟ್ರೋತ್ಥಾನ ಟೆನ್ಷರಲ್ಲಿ ಅವ್ರು ತುಂಬ ಮೋಟಿವೇಟ್ ಮಾಡ್ತಾರೆ ಚಿಲ್ಡ್ರನ್ಸ್ನ. ಅವ್ರ ಮಾತುಗಳು ಕೇಳಿದ್ರೇ ನಮ್ಗೆ ಇನ್ನೂ ಓದಬೇಕು ಅಂತ ತುಂಬ ಇಂಟ್ರೆಸ್ಟ್ ಬರುತ್ತೆ. 10th ತುಂಬ ಕಷ್ಟಪಡ್ತಿದ್ದೆ. ನಾನು ಬಂದು ಅವಾಗ ಬೇರೆ ಕಡೆ ಎಲ್ಲ ಕೇಳಿದೆ, ಅವಾಗ ನಂಗೆ ಫೀಸ್ ಕೇಳ್ತಿದ್ರು, ಒಂದು ಕ್ಲಾಸ್ಗೆ 500 ಆ ಥರ. ನಾನು ಅದಕ್ಕೆ ನಮ್ಮ ಫ್ರೆಂಡ್ ಇಲ್ಲಿ ಸಜೆಸ್ಟ್ ಮಾಡ್ದೆ, ಇಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ. ನಾನು ಹೋಗಿ ನೋಡಿದೆ ಒಂದು ದಿವಸ, ನನಗೆ ಬರೋಕ್ಕೆ ಇಷ್ಟ ಆಯಿತು. ಮತ್ತು ಅಲ್ಲಿ ಒಂದೊಂದು ಸಬ್ಜೆಕ್ಟ್ಗೂ ಒಂದೊಂದು ಟೀಚರು ತುಂಬ ಕೋಆರ್ಡಿನೇಟ್ ಮಾಡಿ ನಮಗೆ ಒತ್ತಿ ಏನು ಬರಲ್ಲ ಅದೆಲ್ಲ ಹೇಳ್ಕೊಡ್ತಿದ್ರು. ನನಗೆ ಅದೇ 10th ನನಗೆ ಹೋಗಿ ಈಸಿಯಾಗಿ ಬರೆಯೋ ಥರ ಆಗ್ಬಿಡ್ತು. ಅಂದರೆ ನಾನು 10th 76% ತೆಗ್ದೆ ಅದೇ ಥರ. ನನಗೆ ಸೈನ್ಸ್ ಅಂದರೆ ತುಂಬ ಕಷ್ಟ. ಸೈನ್ಸು ಹಿಂದಿ ಅಂತೂ ಒಂಚೂರು ಬರ್ತಾ ಇದ್ದಿಲ್ಲ. ನಮ್ಮ ಮನೇಲಿ ಟ್ಯೂಷನ್ ಸೇರ್ಸೋಕ್ಕೆ ಕಾಸಿದ್ದಿಲ್ಲ, ತುಂಬ ಬಡವ್ರು ನಾವು. ಈ ರಾಷ್ಟ್ರೋತ್ಥಾನ ಪರೀಕ್ಷೆಯಲ್ಲಿ ತೆನ್ಶೂರ್ ಕ್ಲಾಸ್ ಶನಿವಾರ ಭಾನುವಾರ ಮಾಡ್ತಾಯಿದ್ರು. ಆಮೇಲೆ ಇಲ್ಲಿ ಬಂದು ಚೆನ್ನಾಗಿ ಕಲ್ತ್ಕೊಂಡೆ. 10th 64% ತೆಗ್ದೆ. ಮತ್ತು ಟೆನ್ಶೂರ್ ಪಾಸಿಂದ ನನಗೆ ತುಂಬ ಸಹಾಯ ಆಗಿ ನನ್ನ SSLC ರಿಸಲ್ಟಲ್ಲಿ 93% ಗಳಿಸಿದೆ. ಮತ್ತು ಇದು ನನಗೆ ದಕ್ಕಿರೋ ವಿದ್ಯೆಯನ್ನು ನಾನು ಇನ್ನೂ ಅಷ್ಟು ಮಕ್ಕಳಿಗೆ ತಿಳಿಸ್ಬೇಕು ಅನ್ನೋದ್ರಿಂದ ನಾನಿಲ್ಲಿ ಶಿಕ್ಷಕನಾಗಿಯೂ ವರ್ಕ್ ಮಾಡ್ತಾಯಿದ್ದೀನಿ. ನನಗೇನು ಎಕ್ಸ್ಪೀರಿಯೆನ್ಸ್ ಇದೆಯೋ ನನ್ನ 10th ನಾನು ಹೇಗೆ ಓದಿದ್ದೀನಿ, ನನಗೆ ಯಾರ್ಯಾರೆಲ್ಲ ಮೋಟಿವೇಟ್ ಮಾಡಿದ್ರು, ನನ್ನ ಶಿಕ್ಷಕರಾಗಿರ್ಬೋದು ಮತ್ತು ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅವ್ರ ಬಗ್ಗೆ ಎಲ್ಲ ತಿಳಿಸಿ ಅವ್ರನ್ನೂ ಮೋಟಿವೇಟ್ ಮಾಡಿ ನನ್ನ ಹಾಗೆ ಅವರು ವಿಜಯ ಗಳಿಸಬೇಕು ಅಂತ ನಾನು ಆಸೆ ಪಡ್ತೇನೆ. ನನ್ನ ವಿದ್ಯಾರ್ಥಿಗಳು ನನ್ನ ಮುಂದೆ ಚೆನ್ನಾಗಿ ಪರ್ಸೆಂಟೇಜ್ ತೊಗೊಂಡು ಓಡಾಡಬೇಕು ಅಂತ ನನ್ನ ಆಸೆ ಇದೆ. ನಾವು ಓದ್ಬೇಕಾದ್ರೆ ನಮಗೆ ಏನು ಕೋರ್ಸ್ ತೊಗೊಂಡು ಮುಂದೆ ಏನು ಮಾಡಬೇಕಂತ ನಮ್ಮ ಪೇರೆಂಟ್ಸ್ ಕೇಳೋಷ್ಟು ಅವ್ರಿಗೆ ನಾಲೆಜ್ ಇರಲಿಲ್ಲ. ಸೊ ನಾವು ಓದಿ ಇವಾಗ ನಮ್ಗೆ ಹೆಂಗೆ ಎಜುಕೇಷನ್ ಏನಂತ ಗೊತ್ತು, ಯಾವುದಕ್ಕೆ ಚೆನ್ನಾಗಿ ಸ್ಕೋಪ್ ಇದೆ ಅಂತ ನಾವು ತಿಳ್ಕೊಂಡು ನಮ್ಮ ಮಕ್ಳಿಗೆ ನಾವು ಅದೇ ಥರ ಮೋಟಿವೇಟ್ ಮಾಡಿಕೊಂಡು ತಿಳಿಸ್ಕೊಂಡು ಬರ್ತಾ ಇದ್ದೀರಿ. ಎಷ್ಟೋ ಜನ ಮಕ್ಕಳು ಈ ಟೆನ್ಶೂರಲ್ಲಿ ಪಾಸಾಗಿ ಒಳ್ಳೆ ಪರ್ಸೆಂಟೇಜ್ ತೊಗೊಂಡಿದ್ದಾರೆ. ಮತ್ತು ಈಗೆಲ್ಲ ಆ ಕಡೆ ಕಾಲೇಜುಗಳಲ್ಲಿ ನೋಡಿದಾಗ ನಮ್ಮ ಮಕ್ಕಳು ನೋಡಿದಾಗ ನಮಗೆ ಭಾಳ ಖುಷಿ ಆಗುತ್ತೆ.